ಜಾನಪದ ಬಾಲಾಜಿ ಅಂತ. ಎಲ್ಲರೂ ಜನಪದ ಅಂದ ತಕ್ಷಣ ಅದೊಂದು ಹಾಡೋದು ಮತ್ತು ಕುಣಿಯೋದು ಅನ್ಕೊಂಡವ್ರೆ. ಜನಪದ ಅಂದ್ರೆ ಹಾಡು ಕುಣಿಯೋದು ಮಾತ್ರ ಅಲ್ಲ, ತೊಟ್ಟಿಲಿಂದ ಚಟ್ಟದವರೆಗೂ ಇರ್ತಕ್ಕಂಥ ಪಯಣವೇ ಜಾನಪದ. ಕರ್ನಾಟಕದಲ್ಲಿ ಸುಮಾರು 257 ನೃತ್ಯ ಕಲೆಗಳಿದೆ. ನಾವು ಬರೀ ಡೊಳ್ಳು ಕಂಸಾಳೆ ಹತ್ತಿಪ್ಪತ್ತು ನೋಡಿದ್ದೀವಿ. ಅಮೆರಿಕಾದ ವಿಶ್ವವಿದ್ಯಾಲಯಗಳಲ್ಲಿ ಇವ್ರನ್ನ ಕರ್ಸ್ಕೊಳ್ಳೋ ಪಾಠ ಮಾಡೋಕೆ ಜಾನಪದದ ಬಗ್ಗೆ ಅಷ್ಟಿದೆ ಪ್ರೊಫೆಸರು. ನಮ್ಮ ತಂಡ 13 ಲಕ್ಷ ಸಂಪಾದನೆ ಮಾಡ್ಕೊಂಡ್ ಬಂತು. ಒಂದೇ ಒಂದು ಪ್ರಶಸ್ತಿ ರಾಜ್ಯದಲ್ಲಿ ಫಸ್ಟ್ ನಾವೇ ಜಾನಪದ ಗೀತೆ. ಇದರಲ್ಲಿ ಇದು ನಮ್ಗೆ ರೆಕಾರ್ಡ್ ಯಾರು ಬ್ರೇಕ್ ಮಾಡಿಲ್ಲ. ಸಿನಿಮಾದವರೆಲ್ಲ ಜನಪದನ ಕದ್ದು ಬಿಟ್ಟಿದ್ದಾರೆ. ಇಷ್ಟ ಜನಪದ ಗೀತೆ ಯಾರ ಕೈಲೂ ಬರೀಲಿಕ್ಕಾಗಲ್ಲ. ಬಟ್ ನಮ್ಮಲ್ಲಿ ಬಯಲುಸೀಮೆ ಯಕ್ಷಗಾನ ಯಾಕೆ ಪ್ರಚಾರಕ್ಕೆ ಬಂದಿಲ್ಲ? ಕರ್ಪಾಲ ಎಷ್ಟೋ ಜನ ಗೊತ್ತಿಲ್ಲ. ಇವತ್ತು ತಾವರೆಕೆರೆ ಭಾಗದ ಸೋಮನ್ ಕುಣಿತ, ಇಡೀ ಇಂಡಿಯಾದಲ್ಲಿ ಅವತ್ತರ ಸೋಮನ್ ಕುಣಿತ ಯಾರು ಕುಣಿಯಲ್ಲ. ಆ ಚನ್ನಪಟ್ಟಣದಲ್ಲಿ ಅಚ್ಚೆ ಪುಟ್ಟಂತಮ್ಮ ಅಂತಿದ್ಲು. ನಾನು ಜಾನಪದ ಲೋಕದಲ್ಲಿ ಇದ್ದಾಗ ಅವ್ರು ಕರೆಸಿ ಅಚ್ಚ ವಹಿಸ್ತಾ ಇದ್ದೆ ಹುಡುಗರಿಗೆಲ್ಲ. ಅವ್ರು ಕನ್ನಡದಲ್ಲಿ ಪದ ಆಡ್ತಾರೆ ಅಂತ ಆಂಧ್ರದವ್ರು ಕಾರ್ಯಕ್ರಮ ಕೊಡಲ್ಲ. ಅವ್ರು ಆಂಧ್ರದ ಬಾರ್ಡರ್ ಒಳಗಡೆ ಇದ್ದಾರೆ ಅಂತ ಕರ್ನಾಟಕದವ್ರು ಕಾರ್ಯಕ್ರಮ ಕೊಡ್ತಾ ಇಲ್ಲ. ಎಲ್ಲವೂ ನಮ್ಮಿಂದಲೇ ಎರವಲು ಕೊಟ್ಟಿರ್ತಕ್ಕಂಥದ್ದಷ್ಟೇ. ಬ್ಯಾಕ್ ಟು ಫೆವಿಲಿಯನ್ ವಾಪಸ್ ಬರ್ತಾ ಇದ್ದೀವಿ.